ದೇಸಿ ತಳಿಯ ಹಸುಗಳ ಬಗ್ಗೆ ನಾವು ತಿಳಿಸಿಕೊಡಲು ಬಂದಿದ್ದೇವೆ. ನಮ್ಮ ಹಳೆ ಮೈಸೂರು ಭಾಗದ ಮೈಸೂರು, ರಾಮನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಹಾಸನ ಜಿಲ್ಲೆಯ ಪ್ರಾಚೀನ ತಳಿಯಾದ ಹಳ್ಳಿಕಾರ್ ತಳಿಯ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇವೆ. ನಮ್ಮ ಹಾಡು ಭಾಷೆಯಲ್ಲಿ ಹಳ್ಳಿಕಾರ್ ತಳಿಯ ಹಸುವನ್ನು ನಾಟಿ ಹಸು ಎಂದು ಕರೆಯಲ್ಪಡುತ್ತೇವೆ. ಇಂದಿನ ಈ ದಕ್ಷಿಣ ಕರ್ನಾಟಕದ ಕಾಡಿನಲ್ಲಿ ಪ್ರಕೃತಿಯ ಉದ್ಭವ ಆಗಿರುವ ತಳಿ. ಆದ್ದರಿಂದ ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಎಷ್ಟು ಅಧಿಕಾರ ಹಕ್ಕು ಇದೆಯೋ ಹಾಗೆ ದೇಸಿ ತಳಿಯಾದ ನಮ್ಮ ಹಳ್ಳಿಕಾರ್ ತಳಿ ಈ ಪ್ರಾದೇಶಿಕವಾಗಿ ಇರಲು ಅಷ್ಟೇ. ಡಯಾಬಿಟಿಸ್ ಅದನ್ನು ಗುಣಪಡಿಸ್ಕೋಬೋದು, ಒಂದು ನಾರ್ಮಲ್ ಲೆವೆಲ್ಗೆ ಸ್ಥಿತಿ ಅಂತ ತಂದ್ಕೋಬೋದು. ದೇಸಿ ಹಸುವಿನ ಗೋಮೂತ್ರ ಬೆಳಗಿನ 4 ಗಂಟೆಯಿಂದ 5 ಗಂಟೆ ಒಳಗಡೆ ಗೋಮೂತ್ರವನ್ನು ಹಿಡಿದಂಥ ಗೋಮೂತ್ರವನ್ನು ಡಿಸ್ಟಿಲೇಷನ್ ಪ್ರೋಸೆಸ್ ಮಾಡಿ ಗೋ ಅರ್ಕ ಅಂತ ಮಾಡ್ತಾರೆ. ಅದು ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು. ಹಾಗೂ ಆ ಹಾಲನ್ನು ಸೇವಿಸ್ತಾ ಮತ್ತು ಈ ದೇಸಿ ತಳಿಯ ಗೋಮೂತ್ರವನ್ನು ಸೇವಿಸ್ತಾ ನಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು, BP, ಶುಗರ್ ಆಗಿರ್ಬೋದು ಎಲ್ಲ ಒಂದು ನಾರ್ಮಲ್ ಲೆವೆಲ್ಗೆ ತರುತ್ತೆ. ವಿದೇಶಿ ತಳಿಯ ಹಸುಗಳನ್ನು ಈಗ ಡೈರಿ ಫಾರ್ಮಿಂಗ್ಗೋಸ್ಕರ ಸಾಕ್ತಾರೆ.